ಬಟ್ಟೆ ಅಂಗಡಿ ಓಪನ್ ಆಗಿ ಸುಮಾರು ಒಂದು ತಿಂಗಳಿಂದ ನಾವು ಪರ್ಚೇಸ್ ಮಾಡ್ಬೇಕು ಬರ್ತಾ ಇದ್ವಿ. ಇವ್ರು ನಮ್ಮ ಸ್ನೇಹಿತರು ಬೇಕಾದವರು. ಇಲ್ಲಿ ಎಲ್ಲಾ ತರ ಬಟ್ಟೆಗಳು ಅತಿ ಹೆಚ್ಚಿನ ಚೆನ್ನಾಗಿದೆ, ಕಾಸ್ಟ್ಲಿ ಇದ್ರೂ ಕೂಡ ಚೆನ್ನಾಗಿದೆ. ಅಭಿವೃದ್ಧಿಗೆ ಮೊದಲ ಆದ್ಯತೆ ಗೌರವಾನ್ವಿತ ಎಂಎಲ್ಎ ಜಿಕೆ ವೆಂಕಟ ಶಿವಾರೆಡ್ಡಿರವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿರವರು ಹಾಗೂ ಅರಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಾರ್ ನೀಲ್ಟೂರು ಗ್ರಾಮದಲ್ಲಿ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಮುನಿವೆಂಕಟಮ್ಮ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಂಡಪಲ್ಲಿ ಕೃಷ್ಣಾರೆಡ್ಡಿ, ಈ ಭಾಗದ ಹಿರಿಯ ಮುಖಂಡರು ಚಿನ್ನಪ್ಪ ರೆಡ್ಡಿ, ಎನ್ಎನ್ ವೆಂಕಟರೆಡ್ಡಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಚೌಡಾರೆಡ್ಡಿ, ಮಾಜಿ ಪಂಚಾಯಿತಿ ಅಧ್ಯಕ್ಷರು ಸರಸ್ವತಮ್ಮ, ಸದಸ್ಯರು ನರಸಿಂಹರೆಡ್ಡಿ, ಸಮಾಜ ಸೇವಕರು, ಜನರ ಪರ ವಿಶ್ವಾಸ ಪಡೆದ ನಾಯಕ ಆನಂದ್ರವರು, ಹಿರಿಯ ರಾಜಕಾರಣಿ ಎನ್ ಚಂದ್ರಶೇಖರ ರೆಡ್ಡಿ, ವೆಂಕಟರಾಮ ರೆಡ್ಡಿ, ಎನ್ಆರ್ ಮಂಜುನಾಥ್, ಗಜೇಂದ್ರ ಸಿದ್ದರೆಡ್ಡಿ, ಎನ್ಬಿ ಶ್ರೀರಾಮರೆಡ್ಡಿ, ಎನ್ಸಿ ಮುನಿಶಾಮರೆಡ್ಡಿ, ಎನ್ಆರ್ ಸೋಮು, ಅಕ್ರಂ ಪಾಷಾ, ನಿವೃತ್ತ ಪಿಎಸ್ಐ ಎನ್ ಮುನಿರೆಡ್ಡಿ, ಗುತ್ತಿಗೆದಾರರು ರಾಜು ದೊರೆ ಹಾಗೂ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಮುಖಂಡರು, ಜನಸಾಮಾನ್ಯರು, ಅಭಿಮಾನಿಗಳ ಸಹಭಾಗಿತ್ವದಲ್ಲಿ ಶಾಸಕರ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳ ಗುದ್ದಲಿ ಪೂಜೆ ಎಲ್ಲರ ವಿಶ್ವಾಸ ಪಡೆದು ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ ನವೀನ್ ರೆಡ್ಡಿರವರು ಮಾತನಾಡಿ, ಈ ದಿನ ಆರ್ ನೀಲ್ಟೂರು ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗಳ ಸುಮಾರು 71 ಲಕ್ಷ ಅನುದಾನದಲ್ಲಿ ಗ್ರಾಮದಲ್ಲಿ 113 ಮನೆಗಳು ಹಾಗೂ ಓವರ್ ಟ್ಯಾಂಕ್ 25,000 ಲೀಟರ್ ಹಾಗೂ ಹೊಸ ಬೋರ್ವೆಲ್ 2 ಕಾಮಗಾರಿಗೆ ಉತ್ತಮ ಗುಣಮಟ್ಟ ಅಭಿವೃದ್ಧಿಗೆ ಶಾಸಕರು ಆಶ್ವಾಸನೆ ನೀಡಿದರು ಎಂಬುದಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಇಂಜಿನಿಯರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಚಂದ್ರಶೇಖರ್ ಅವರು ಮಾತನಾಡಿ, ಈ ದಿನ ನಮ್ಮ ಗ್ರಾಮದಲ್ಲಿ ಪ್ರತಿ ಮನೆಗೂ ಕೇಂದ್ರ ಸರ್ಕಾರದ ಆದೇಶದಂತೆ ಮನೆ ಮನೆಗೆ ನಲ್ಲಿ ಹಾಕಲು ನೂತನ ಕಾರ್ಯಕ್ರಮ ಉದ್ಘಾಟನೆ ಶಾಸಕರು ಚಾಲನೆ ನೀಡಿದರು ಹಾಗೂ ಗ್ರಾಮದ ಅಭಿವೃದ್ಧಿಗೆ ಬೋರ್ವೆಲ್ ಪೈಪ್ಲೈನ್ 150 ಮೀಟರ್ ಸಿಮೆಂಟ್ ರಸ್ತೆಗೆ ಶಾಸಕರ ಅನುಮೋದನೆ ಆಶ್ವಾಸನೆ ನೀಡಿದರು ಹಾಗೂ ಗ್ರಾಮದ ಚರಂಡಿ ಕಾಮಗಾರಿ ಬಗ್ಗೆ ಅಧಿಕಾರಿಗಳಿಗೆ ಶಾಸಕರ ಭರವಸೆ ನೀಡಿದರು. ಗ್ರಾಮದ ಎಲ್ಲಾ ರಸ್ತೆಗಳ ಜನಸಾಮಾನ್ಯರು ಓಡಾಡಲು ಸಮರ್ಪಕವಾಗಿ ಇರಬೇಕು ಎಂಬುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ತಿಳಿಸಿದರು. ಗ್ರಾಮದಲ್ಲಿ ನೀರಿನ ವಿಚಾರ ಶಾಸಕರು ಅತಿ ಶೀಘ್ರದಲ್ಲಿ ಬೋರ್ವೆಲ್ ಹಾಕಿ ಊರಿನ ಜನಸಾಮಾನ್ಯರಿಗೆ ಸಹಕರಿಸಿ ಎಂಬುದಾಗಿ ಅಧಿಕಾರಿಗಳು ಮತ್ತು ಇಂಜಿನಿಯರ್ ಅವರಿಗೆ ಸೂಚನೆ ನೀಡಿದರು. ಗ್ರಾಮದ ಜನಸಾಮಾನ್ಯರು ಎಲ್ಲರಿಗೂ ಅನುಕೂಲವಾಗುವ ಏನೇ ಕೆಲಸ ಇರಲಿ ನಮ್ಮನ್ನು ಸಂಪರ್ಕಿಸಿ, ಸಂಬಂಧಪಟ್ಟ ಅಧಿಕಾರಿಗಳನ್ನು ನಿಮ್ಮ ಗ್ರಾಮಕ್ಕೆ ಕರೆಯಿಸಿ, ನಿಮ್ಮಗಳ ಕೆಲಸಗಳಿಗೆ ನಾನು ಪಕ್ಷಭೇದ ಮರೆತು ಎಲ್ಲರೂ ಒಂದೇ, ನಮಗೆ ನಮ್ಮೆಲ್ಲರ ಗ್ರಾಮಗಳ ಜನಸಾಮಾನ್ಯರು ಸುಖ ಶಾಂತಿ ನೆಮ್ಮದಿ ಜೀವನ ಮಾಡಿದಾಗ ನೀವು ಕೊಟ್ಟ ಅಧಿಕಾರ ಈ ದಿನ ನನಗೆ ಸಾರ್ಥಕವಾಗುತ್ತದೆ. ನಿಮ್ಮೆಲ್ಲರ ಗ್ರಾಮದ ಅಭಿವೃದ್ಧಿಯ ಕಾಮಗಾರಿಗಳು ಸದುಪಯೋಗಪಡಿಸಿಕೊಳ್ಳಿ ಎಂಬುದಾಗಿ ಶಾಸಕರು ಎಲ್ಲ ಮುಖಂಡರಿಗೂ ಸಂತೋಷವನ್ನು ವ್ಯಕ್ತಪಡಿಸಿದರು. ಸಮೃದ್ಧಿ ಯೋಜನೆಯಲ್ಲಿ ಈ ದಿನ ಕೆಲಸ ಪ್ರಾರಂಭಿಸಲಾಯಿತು. ಇದು ಸುಮಾರು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಶುರು ಮಾಡಲಾಯಿತು. ಇದು 76.5 ಲಕ್ಷ ಕಾಮಗಾರಿ ಆಗಿರುತ್ತೆ. ಇಲ್ಲಿ 132 ನಲ್ಲಿಗಳು, ಒಂದು ಓವರ್ ಹೆಡ್ ಟ್ಯಾಂಕು, ಪೈಪ್ಲೈನು, ಎಲ್ಲ ಗುಣಮಟ್ಟದ್ದು 2 ಬೋರ್ವೆಲ್ ಸೇರಿ ಈಗ ಸ್ಯಾಂಕ್ಷನ್ ಆಗಿದೆ. ಇವತ್ತು ಶುರು ಮಾಡಿದ್ದಾರೆ. ಇದು ಗುಣಮಟ್ಟದ ಬಗ್ಗೆ ಈಗಾಗಲೇ ಆಶ್ವಾಸನೆ ನೀಡಿದ್ದಾರೆ. ಮತ್ತೆ ಶಾಸಕರ ಅನುದಾನದಲ್ಲಿ ಒಂದು 150 ಮೀಟರ್ ಅಷ್ಟು ಸಿಮೆಂಟ್ ರಸ್ತೆ, ಸಿಸಿ ರಸ್ತೆ ಮಾಡಲ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಅದು ಆಯಿತು. ಇನ್ನೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೂ ಒಂದು ಚರಂಡಿ ಕಾಮಗಾರಿ, ಒಂದು 50 ಮೀಟರ್ ಚರಂಡಿ ಕಾಮಗಾರಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಈಗಾಗಲೇ. ಇದಕ್ಕೆ ಶಾಸಕರು ಈಗಾಗಲೇ ಚಾಲನೆಯನ್ನು ಈ ದಿನ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಸಿಸಿ ರಸ್ತೆಮಯವಾಗಿ ಕ್ಲೀನ್ ಆಗಿರುತ್ತೆ. ಈಗ ಇರೋದು ಏನಿದ್ರು, ಈಗ ನಮ್ಮ ಯಾರು ಅಸಿಸ್ಟೆಂಟ್ ಇಂಜಿನಿಯರ್ ಅವರು ಇಲ್ಲೇ ಇದ್ದು ಗುಣಮಟ್ಟ ಕಾಯ್ದುಕೊಳ್ಳಲು ಅವ್ರಿಗೆ ಸೂಚನೆ ನೀಡಲಾಗಿದೆ ಈಗಾಗಲೇ. ಇಷ್ಟು ಇವತ್ತಿನ ಕಾಮಗಾರಿಗಳು ಅಷ್ಟು ನಡೀತಾ ಇದೆ. ಈ ಒಂದು ನೀಲ್ಟೂರು ಗ್ರಾಮದಲ್ಲಿ ನೀರಿನ ವಿಚಾರದಲ್ಲಿ ಅಭಾವ ಇದೆ ಅಂತ ಆಮೇಲೆ ಈಗಾಗಲೇ ಎಷ್ಟೇ ಬೋರ್ವೆಲ್ ಹಾಕಿದ್ರು ಕೂಡ ಇಲ್ಲಿ ಯಾವಾಗ್ಲೂ ನೀರಿಂದೇ ಪ್ರಾಬ್ಲಮ್ ಇದೆ.
ಅದರಿಂದ ಆದಷ್ಟು ಬೇಗ ಒಂದು ಕಾಮಗಾರಿ ನೀರಿಂದು ಬೋರ್ವೆಲ್ ಹಾಕ್ಸಿ ಪೂರ್ಣಗೊಳಿಸಲು ಸೂಚನೆ ನೀಡಿರುತ್ತಾರೆ. ಇಷ್ಟು ಒಂದು ಕಾರ್ಯ. ಸರ್ ಮಾತಾಡಿ. ಈ ದಿನ ನೀಲ್ಟೂರು ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ನೆರವೇರಿಸಿಕೊಡಲಾಗ್ತಿದೆ. ಅಂದಾಜು ಮೊತ್ತ 22 ಲಕ್ಷ ಅಂದಾಜು. ಈ ಕಾಮಗಾರಿ ಇಂದಿನಿಂದ ಶುರುವಾಗಲಿದೆ. ನೀಲ್ಟೂರು ಗ್ರಾಮದಲ್ಲಿ ಶಾಸಕರ ಒಂದು ಉದ್ಘಾಟನೆ ಒಂದು ಪ್ರಯುಕ್ತದಲ್ಲಿ ಯಾವ ಕಾಮಗಾರಿಗಳಿಗೆ ಈ ದಿನ ಚಾಲನೆ ನೀಡಿದೆ ನೀಲ್ಟೂರಿನಲ್ಲಿ ಇಂದು ಒಂದು ಬೋರ್ವೆಲ್, ಒಂದು OST 25,000 ಕೆಪಾಸಿಟಿ OST ಮತ್ತೆ ಪೈಪ್ಲೈನ್ ಕಾಮಗಾರಿಗೆ ಇಂದು ಚಾಲನೆ MLA ಅವರ ಸಮ್ಮುಖವಾಗಿ ಚಾಲನೆ ನೀಡಲಾಗಿದೆ. 113 FSTCಗಳಾಗಿ. ಮತ್ತೆ ರಸ್ತೆ ಅಭಿವೃದ್ಧಿ ಬಗ್ಗೆ ಶಾಸಕರು ಯಾವ ರೀತಿ ತಮ್ಮ ಒಂದು ಗಮನ ತಂದ್ರು ಈ ದಿನ? ನಮ್ಗೆ ಬರಲ್ಲ, ಅದು ಇವ್ರಿಗೆ ಬರಲ್ಲ ಬಿಡಿ. ನಾವು ಆಮೇಲೆ ಇನ್ನೊಂದು, ಈ ಒಂದು ನೀಲ್ಟೂರು ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ನಲ್ಲಿ ವಿಚಾರ ಆಗಲಿ ಮತ್ತೆ ಪೈಪ್ಲೈನ್ ಯಾವುದೇ ಆಗಲಿ ಗುಣಮಟ್ಟ ಯಾವ ರೀತಿ ಒಂದು ಮಾಡುವಂತ ಕೆಲಸದಾರರಿಗೆ ಒಂದು ಸೂಚನೆ ಕೊಟ್ಟು ತಾವು ಇಂಜಿನಿಯರ್ ಯಾವ ರೀತಿ ಒಂದು ಸಹಕಾರ ನೀಡ್ತೀವಿ? ಎಲ್ಲ ವಿಧದ ಸಹಕಾರ ನೀಡಲಾಗುತ್ತದೆ. ಅತ್ಯುತ್ತಮ ಗುಣಮಟ್ಟ ನಿರೀಕ್ಷಿಸಲಾಗಿದೆ. ಹಾಗೂ ಕಾಲಕ್ಕೂ ಈ ಕೆಲಸದ ಪ್ರಗತಿಯನ್ನು ಪರಿವೀಕ್ಷಿಸಲಾಗುತ್ತದೆ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ನವೀನ್ ಕುಮಾರ್ ರೆಡ್ಡಿ, ಅಸಿಸ್ಟೆಂಟ್ ಇಂಜಿನಿಯರ್, ರೂರಲ್ ವಾಟರ್ ಸಪ್ಲೈ ಇಂಜಿನಿಯರ್.